ನಾಳೆ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟನ್ನು ನಂದಿಗಿರಿಧಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ವಿಷಯ ನನಗೆ ಗೊತ್ತಾಗಿ ಒಂದು 2 ವಾರ ಮೇಲಾಯಿತು. ಕಳೆದ 2-3 ವಾರಗಳಿಂದ ಕೂಡ ಪಾಪ ನಮ್ಮ ಜಿಲ್ಲಾಡಳಿತ ಯಾವ ಕೆಲಸ ಹೇಳಿದರೂ ಕೂಡ 19ನೇ ತಾರೀಕು ಕ್ಯಾಬಿನೆಟ್ ಆಗೋಗ್ಬಿಡಲಿ ಸರ್, ಅದಾದಮೇಲೆ ನಾವು ನೋಡ್ತೇವೆ ಅಂತೆಲ್ಲ ಹೇಳಿದರು. ನಾನಿನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಪತ್ರಿಕಾ ಭವನಕ್ಕೆ ಬರೋದಕ್ಕೆ ಮುಂಚೆ ನನಗೆ ಗೊತ್ತಾಯಿತು, ನಂದಿ ಗಿರಿಧಾಮದಲ್ಲಿ ಆಯೋಜನೆ ಮಾಡಿದಂಥ ಕ್ಯಾಬಿನೆಟ್ ಸಂಪುಟ ದರ್ಜೆ ಸಂಪುಟ ಸಭೆ ಏನಿದೆ ಅದನ್ನು ನಂದಿ ಬೆಟ್ಟದಲ್ಲಿ ನಿರ್ವಹಣೆ ಮಾಡೋದಿಲ್ಲ, ರದ್ದು ಮಾಡಿ ಬೆಂಗಳೂರಿನಲ್ಲೇ ಮಾಡ್ತೀವಿ ಅಂತ ಏನೋ ವಿಷಯ ಬಂದಿದೆ. ಅದು ನಿಜಾನ ಇಲ್ವಾ ಅಂತ ತಾವು ಮಾಧ್ಯಮ ಸ್ನೇಹಿತರು ನನಗೆ ಹೇಳ್ಬೇಕು. ಅಧಿಕೃತ ಆಗಿದೆಯಾ? ಹಾಂ, ತಾವು ಹೇಳಿದ ಮೇಲೆ ಸರಿ ಇದೆ, ಅಧಿಕೃತ ಆಗಿದೆ. ನಾನೇನೋ ನನಗೆ ಇದು 2013 ಶಾಸಕನಾದಾಗಿಂದ ಒಂದು ಕನಸಿತ್ತು. ಇದೇ ಸಿದ್ದರಾಮಣ್ಣವ್ರನ್ನ ಅವಾಗ ಕೂಡ ನಾನು ಹೇಳಿದ್ದೆ, ನಂದಿ ಬೆಟ್ಟದಲ್ಲಿ ಒಂದು ಮಾಡೋಣ ಸರ್. ಅಂದರೆ ನನ್ನ ಆಸೆ ಏನು ಅಂದರೆ, ನಂದಿ ಬೆಟ್ಟದಲ್ಲಿ ಬಂದಾಗ ನಮ್ಮ ಭಾಗದ ಕೆಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಣ ಬರ್ತದೆ, ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಒಂದು ಆಸೆ ಈ ಭಾಗದ ಪ್ರತಿನಿಧಿಯಾಗಿ. ಸೊ ಮೊನ್ನೆ ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ, ಆಮೇಲೆ ಕೋವಿಡ್ ಬಂತು. ಹಾಗಾಗಿ ಇಲ್ಲಾಂದರೆ ಮೊನ್ನೆ ಯಡಿಯೂರಪ್ಪನವರು ಮಾಡೋಣ ಅಂತ ಹೇಳಿದರು, ಹಾಗಾಗಿ ಅವತ್ತು ಮಾಡಲಿಕ್ಕಾಗಲಿಲ್ಲ. ಈಗೇನೋ ಮಾಡಿದ್ದಾರೆ, ಭಾಳ ಸಂತೋಷ ಆಯಿತು. ನನಗೆ ಮೊನ್ನೆ KH ಮುನಿಯಪ್ಪನವ್ರು ಹೇಳಿದರು, ಇಲ್ಲಪ್ಪ ನಾನು ಹೇಳಿದ್ದೀನಿ, ಮಾಡಿಸ್ತಾ ಇದ್ದೀನಿ, ಒಳ್ಳೆಯದಣ್ಣ, ಇದು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ. ಅದ್ರ ಜೊತೆಗೆಲ್ಲ ನಮ್ಮ ಭಾಗದ ಏನೆಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿದೆ, ನಿಂತೋಗಿದೆ, ರದ್ದಾಗಿದೆ ಅಂಥದ್ದನ್ನೆಲ್ಲ ನೀವು ಸ್ವಲ್ಪ ಕೈಗೆತ್ಕೊಳ್ಬೇಕು ಅಂಥೇಳಿ ನಾನು ಸ್ವಾಗತ ಮಾಡಿದೆ. ನನಗೂ ಯಾವುದೇ ಪಕ್ಷದ ಸರ್ಕಾರ ಇರಲಿ, ನಮ್ಮ ಸರ್ಕಾರ, ರಾಜ್ಯ ಸರ್ಕಾರದ ಸಂಪುಟ ಸಭೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಂದಿಗಿರಿಧಾಮದಲ್ಲಾಗುವಂಥದ್ದು ಸಂತೋಷಕರ, ಸ್ವಾಗತಾರ್ಹ ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತು ಹಠಾತ್ತಾಗಿ ಅವರು ಕೊನೆ ಕ್ಷಣದಲ್ಲಿ ನಾಳೆ ಇರೋ ಇವತ್ತು ಕ್ಯಾನ್ಸಲ್ ಮಾಡಿರೋ ಉದ್ದೇಶ ನನಗೆ ಗೊತ್ತಿಲ್ಲ. ಇದು ನಮಗೆ ಬೇಸರ ತಂದಿದೆ. ಇದು ಖಂಡಿತವಾಗಿಯೂ ನಮಗೆಲ್ಲ ಕೂಡ, ಬಹುಶಃ ಕಾಂಗ್ರೆಸ್ನ ಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೂ ಬೇಸರ ತಂದಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಕಾರಣ ಇವತ್ತು ಸರ್ಕಾರ ಹೇಳಬೇಕಾಗಿದೆ, ಯಾಕೆ ಕಲಬುರಗಿಯಲ್ಲಿ ಮಾಡಿದ್ದೀರಿ, ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾಯಿದ್ದೀರಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀರಿ, ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀರಿ, ಕಲಬುರಗಿಯಲ್ಲಿ ಮಾಡಿದ್ದೀರಿ. ನನಗನ್ನಿಸ್ತದೆ ಕಳೆದ 2-2.5 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ ರೀತಿಯಲ್ಲಿ ಎಲ್ಲ ಬಯಲು ಸೀಮೆ ಜಿಲ್ಲೆಗಳ ಬಗ್ಗೆ ಈ ಸರ್ಕಾರ ನಿರ್ಲಕ್ಷ್ಯವನ್ನು ಮುಂದುವರಿಸ್ತಾ ಇದೆ ಅಂತ. ನಿರ್ಲಕ್ಷ್ಯ ಮಾಡಿದ್ದಾರೆ, ಅದು ಈಗ ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಪುಟ ಸಭೆ ಇಲ್ಲಿ ರದ್ದಾಗಿರೋದು ನಮಗೆ ಇದರಿಂದ ನಿದರ್ಶನ ಆಗಿದೆ. ಇದೇ ಒಂದು ದೊಡ್ಡ ಪ್ರೂಫ್. ಯಾವುದೇ ಬಡ್ಜೆಟ್, ಈಗ 3ನೇ ಬಡ್ಜೆಟ್ ಮಾಡೋರಿದ್ದಾರೆ, ಯಾವ ಬಡ್ಜೆಟಲ್ಲೂ ನಮ್ಮ ಭಾಗಕ್ಕೆ ವಿಶೇಷವಾಗಿ ಪ್ರಾತಿನಿಧ್ಯ ಕೊಡಲಿಲ್ಲ. ನಾವು ಹಿಂದಿನ ಸರ್ಕಾರ ಮಾಡಿದ್ದು ಕೂಡ ಏನೂ ಮಾಡಲಿಲ್ಲ. ಉದಾಹರಣೆಗೆ HN ವ್ಯಾಲಿ ಭಾಳ ಮುಖ್ಯವಾಗಿರುವಂಥದ್ದು, ಹೆಬ್ಬಾಳ, ನಾಗವಾರ, ಇದರಿಂದ 3ನೇ ಹಂತದ ನೀರನ್ನು ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು 3ನೇ ಆಯವ್ಯಯದಲ್ಲಿ ಮಂಡಿಸಿದ್ವಿ. 3ನೇ ಹಂತ ನಾವು ಮಾಡ್ತೀವಿ ಅಂತ. ನಮ್ಮ ಸರ್ಕಾರ ಬಂದಿದ್ದರೆ 100ಕ್ಕೆ 100 3ನೇ ಹಂತದ ಶುದ್ಧೀಕರಣ ನಾವು ಮಾಡಿಸ್ತಾ ಇದ್ವಿ. ಈಗ 2 ವರ್ಷ ಆಗಿದೆ, 2.5 ವರ್ಷ ಆಗ್ತಾ ಬಂತು, ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಇನ್ನು ವೃಷಭಾವತಿ ಹೇಳಿದ್ದೀರಿ,
ಈ ಕಡೆ ಕೆ ಸಿ ವ್ಯಾಲಿನ ಜಾಸ್ತಿ ಮಾಡ್ತೀವಿ, ಎಚ್ ಎನ್ ವ್ಯಾಲಿಯನ್ನು ಮತ್ತು ಶಿಡ್ಲಘಟ್ಟ ಚಿಂತಾಮಣಿಗೆ ಮಾಡ್ತೀವಿ ಅಂತ ಹೇಳಿದ್ದೀರಿ. ಇದು 2 ಹಂತಗಳಲ್ಲಿ ಮಾತ್ರ ಶುದ್ಧೀಕರಣದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಈಗ ಎಚ್ ಎನ್ ವ್ಯಾಲಿಯಲ್ಲಿ ಬರುವಂಥ ನೀರೆಷ್ಟು? 210 MLD. ಆದರೆ 210 MLDಯಲ್ಲಿ ನೀರು ಬರ್ತಾ ಇರೋದೆಷ್ಟು? 148 MLD. ಇದು ಇವತ್ತು 64-65 ಕೆರೆಗಳಿಗೆ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 24, ಬೆಂಗಳೂರು ನಗರಕ್ಕೆ ಸುಮಾರು 14, ಗೌರಿಬಿದನೂರು ಮತ್ತು ಬಾಗೇಪಲ್ಲಿ, ಹೀಗೆ ನಾವು ಒಟ್ಟು 65 ಕೆರೆಗಳಲ್ಲಿ ನಮ್ಮ ಕಾಲದಲ್ಲಿ ನಾವು ನೀರನ್ನು ತುಂಬಿಸಿದ್ದೀವಿ. 2ನೇ ಹಂತದಲ್ಲಿ ಬಾಗೇಪಲ್ಲಿಗೆ ನಮ್ಮ ಸರ್ಕಾರದಲ್ಲಿದ್ದಾಗೇ ಹಣ ಮಂಜೂರು ಮಾಡಿ, ಕ್ಯಾಬಿನೆಟ್ ಮಂಜೂರು ಮಾಡಿ, ಅದಿನ್ನೂ ಕೂಡ ಕಾಮಗಾರಿ ಪ್ರಾರಂಭ ಆಗಲಿಲ್ಲ. ಸೊ ಅದು ಮಾಡಿಲ್ಲ. ಈಗ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಆಗ್ರಹ ಮಾಡೋದು, ನೀವು ಸಭೆಯನ್ನು ನಂದಿ ಬೆಟ್ಟದಲ್ಲಿ ಮಾಡಿಲ್ಲ, ಬೆಂಗಳೂರಲ್ಲಾದರೂ ಮಾಡಿ. ಸಂಪುಟ ಸಭೆ ಮಾಡ್ತಾಯಿದ್ದೀರಿ. ನೀವು ಈ ಜಿಲ್ಲೆಗಳಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಾನು ಮನವಿಯನ್ನು, ಆಗ್ರಹವನ್ನು ಮಾಡ್ತೇನೆ.